ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜನರ ನಿದ್ದೆಗೆಡಿಸಿದ್ದ ನರಹಂತಕ ಕೊನೆಗೂ ಬೋನಿಗೆ ಬಿದ್ದಿದೆ. ಮಹಿಳೆಯನ್ನ ಕೊಲೆ ಮಾಡಿದ್ದ ನರಭಕ್ಷಕ ಇವತ್ತು ಸೆರೆಯಾಗಿದೆ. ಒಂದು ವಾರದಿಂದ ನಡೆದಂತಹ ಆಪರೇಷನ್ ಫೈನಲಿ ಯಶಸ್ವಿಯಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಇಲ್ಲಿ ಹೀಗೆ ಬೋನಿನಲ್ಲಿ ಲಾಕ್ ಆಗಿರೋ ಚಿರತೆ, ಬೋನಿನಲ್ಲಿಯೇ ಈ ಚಿರತೆಯ ರಕ್ಕಸ ಆರ್ಭಟ. ದಾಬಸ್ಪೇಟೆಯ ಸೋಂಪುರ ಹೋಬಳಿಯ ಕಂಬಾಳು ಗೊಲ್ಲರಹಟ್ಟಿ ಬಳಿ ಇಟ್ಟಿದ್ದ ಬೋನಿಗೆ ಈ ಚಿರತೆ ಬಿದ್ದಿದೆ. ಸೋಂಪುರ ಹೋಬಳಿಯ ಮುದ್ವೇರೇಶ್ವರ ದೇವಾಲಯದ ಬಳಿಯ ದೊಡ್ಡ ಬೋನಿಗೆ ಈ ಚಿರತೆ ಬಿದ್ದಿದೆ. ಕಳೆದ ಒಂದು ವಾರದಿಂದ ಚಿರತೆ ಸೆರೆ ಕಾರ್ಯಾಚರಣೆ ನಡೀತಾ ಇದ್ದು, ಸದ್ಯ ಜನರ ನಿದ್ದೆಗೆಡಿಸಿದ ಚಾಲಾಕಿ ಚಿರತೆ ಬೋನಿಗೆ ಬಿದ್ದಿದೆ. ಸುಮಾರು 60ರಿಂದ 70 ಮಂದಿ ಅರಣ್ಯ ಸಿಬ್ಬಂದಿಯಿಂದ ಈ ಕಾರ್ಯಾಚರಣೆ ನಡೆಸಲಾಗಿದ್ದು, ಇದೀಗ ಚಿರತೆಯನ್ನ ಯಶಸ್ವಿಯಾಗಿ ಅರಣ್ಯ ಸಿಬ್ಬಂದಿಗಳು ಲಾಕ್ ಮಾಡಿದ್ದಾರೆ. ಇನ್ನು ಕಳೆದ ಭಾನುವಾರ ಕರಿಯಮ್ಮ ಎನ್ನುವ ಮಹಿಳೆಯ ತಲೆ ಭಾಗವನ್ನ ಇದೇ ಚಿರತೆ ತಿಂದಿತ್ತು. ಒಟ್ಟಾರೆ ಚಿರತೆ ಸೆರೆಯಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜನರ ನಿದ್ದೆಗೆಡಿಸಿದ್ದ ನರಹಂತಕ ಕೊನೆಗೂ ಬೋನಿಗೆ ಬಿದ್ದಿದೆ. ಮಹಿಳೆಯನ್ನ ಕೊಲೆ ಮಾಡಿದ್ದ ನರಭಕ್ಷಕ ಇವತ್ತು ಸೆರೆಯಾಗಿದೆ. ಒಂದು ವಾರದಿಂದ ನಡೆದಂತಹ ಆಪರೇಷನ್ ಫೈನಲಿ ಯಶಸ್ವಿಯಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಇಲ್ಲಿ ಹೀಗೆ ಬೋನಿನಲ್ಲಿ ಲಾಕ್ ಆಗಿರೋ ಚಿರತೆ, ಬೋನಿನಲ್ಲಿಯೇ ಈ ಚಿರತೆಯ ರಕ್ಕಸ ಆರ್ಭಟ. ದಾಬಸ್ಪೇಟೆಯ ಸೋಂಪುರ ಹೋಬಳಿಯ ಕಂಬಾಳು ಗೊಲ್ಲರಹಟ್ಟಿ ಬಳಿ ಇಟ್ಟಿದ್ದ ಬೋನಿಗೆ ಈ ಚಿರತೆ ಬಿದ್ದಿದೆ. ಸೋಂಪುರ ಹೋಬಳಿಯ ಮುದ್ವೇರೇಶ್ವರ ದೇವಾಲಯದ ಬಳಿಯ ದೊಡ್ಡ ಬೋನಿಗೆ ಈ ಚಿರತೆ ಬಿದ್ದಿದೆ. ಕಳೆದ ಒಂದು ವಾರದಿಂದ ಚಿರತೆ ಸೆರೆ ಕಾರ್ಯಾಚರಣೆ ನಡೀತಾ ಇದ್ದು, ಸದ್ಯ ಜನರ ನಿದ್ದೆಗೆಡಿಸಿದ ಚಾಲಾಕಿ ಚಿರತೆ ಬೋನಿಗೆ ಬಿದ್ದಿದೆ. ಸುಮಾರು 60ರಿಂದ 70 ಮಂದಿ ಅರಣ್ಯ ಸಿಬ್ಬಂದಿಯಿಂದ ಈ ಕಾರ್ಯಾಚರಣೆ ನಡೆಸಲಾಗಿದ್ದು, ಇದೀಗ ಚಿರತೆಯನ್ನ ಯಶಸ್ವಿಯಾಗಿ ಅರಣ್ಯ ಸಿಬ್ಬಂದಿಗಳು ಲಾಕ್ ಮಾಡಿದ್ದಾರೆ. ಇನ್ನು ಕಳೆದ ಭಾನುವಾರ ಕರಿಯಮ್ಮ ಎನ್ನುವ ಮಹಿಳೆಯ ತಲೆ ಭಾಗವನ್ನ ಇದೇ ಚಿರತೆ ತಿಂದಿತ್ತು. ಒಟ್ಟಾರೆ ಚಿರತೆ ಸೆರೆಯಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜನರ ನಿದ್ದೆಗೆಡಿಸಿದ್ದ ನರಹಂತಕ ಕೊನೆಗೂ ಬೋನಿಗೆ ಬಿದ್ದಿದೆ. ಮಹಿಳೆಯನ್ನ ಕೊಲೆ ಮಾಡಿದ್ದ ನರಭಕ್ಷಕ ಇವತ್ತು ಸೆರೆಯಾಗಿದೆ. ಒಂದು ವಾರದಿಂದ ನಡೆದಂತಹ ಆಪರೇಷನ್ ಫೈನಲಿ ಯಶಸ್ವಿಯಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಇಲ್ಲಿ ಹೀಗೆ ಬೋನಿನಲ್ಲಿ ಲಾಕ್ ಆಗಿರೋ ಚಿರತೆ, ಬೋನಿನಲ್ಲಿಯೇ ಈ ಚಿರತೆಯ ರಕ್ಕಸ ಆರ್ಭಟ. ದಾಬಸ್ಪೇಟೆಯ ಸೋಂಪುರ ಹೋಬಳಿಯ ಕಂಬಾಳು ಗೊಲ್ಲರಹಟ್ಟಿ ಬಳಿ ಇಟ್ಟಿದ್ದ ಬೋನಿಗೆ ಈ ಚಿರತೆ ಬಿದ್ದಿದೆ. ಸೋಂಪುರ ಹೋಬಳಿಯ ಮುದ್ವೇರೇಶ್ವರ ದೇವಾಲಯದ ಬಳಿಯ ದೊಡ್ಡ ಬೋನಿಗೆ ಈ ಚಿರತೆ ಬಿದ್ದಿದೆ. ಕಳೆದ ಒಂದು ವಾರದಿಂದ ಚಿರತೆ ಸೆರೆ ಕಾರ್ಯಾಚರಣೆ ನಡೀತಾ ಇದ್ದು, ಸದ್ಯ ಜನರ ನಿದ್ದೆಗೆಡಿಸಿದ ಚಾಲಾಕಿ ಚಿರತೆ ಬೋನಿಗೆ ಬಿದ್ದಿದೆ. ಸುಮಾರು 60ರಿಂದ 70 ಮಂದಿ ಅರಣ್ಯ ಸಿಬ್ಬಂದಿಯಿಂದ ಈ ಕಾರ್ಯಾಚರಣೆ ನಡೆಸಲಾಗಿದ್ದು, ಇದೀಗ ಚಿರತೆಯನ್ನ ಯಶಸ್ವಿಯಾಗಿ ಅರಣ್ಯ ಸಿಬ್ಬಂದಿಗಳು ಲಾಕ್ ಮಾಡಿದ್ದಾರೆ. ಇನ್ನು ಕಳೆದ ಭಾನುವಾರ ಕರಿಯಮ್ಮ ಎನ್ನುವ ಮಹಿಳೆಯ ತಲೆ ಭಾಗವನ್ನ ಇದೇ ಚಿರತೆ ತಿಂದಿತ್ತು. ಒಟ್ಟಾರೆ ಚಿರತೆ ಸೆರೆಯಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜನರ ನಿದ್ದೆಗೆಡಿಸಿದ್ದ ನರಹಂತಕ ಕೊನೆಗೂ ಬೋನಿಗೆ ಬಿದ್ದಿದೆ. ಮಹಿಳೆಯನ್ನ ಕೊಲೆ ಮಾಡಿದ್ದ ನರಭಕ್ಷಕ ಇವತ್ತು ಸೆರೆಯಾಗಿದೆ. ಒಂದು ವಾರದಿಂದ ನಡೆದಂತಹ ಆಪರೇಷನ್ ಫೈನಲಿ ಯಶಸ್ವಿಯಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಇಲ್ಲಿ ಹೀಗೆ ಬೋನಿನಲ್ಲಿ ಲಾಕ್ ಆಗಿರೋ ಚಿರತೆ, ಬೋನಿನಲ್ಲಿಯೇ ಈ ಚಿರತೆಯ ರಕ್ಕಸ ಆರ್ಭಟ.
ದಾಬಸ್ಪೇಟೆಯ ಸೋಂಪುರ ಹೋಬಳಿಯ ಕಂಬಾಳು ಗೊಲ್ಲರಹಟ್ಟಿ ಬಳಿ ಇಟ್ಟಿದ್ದ ಬೋನಿಗೆ ಈ ಚಿರತೆ ಬಿದ್ದಿದೆ. ಸೋಂಪುರ ಹೋಬಳಿಯ ಮುದ್ವೇರೇಶ್ವರ ದೇವಾಲಯದ ಬಳಿಯ ದೊಡ್ಡ ಬೋನಿಗೆ ಈ ಚಿರತೆ ಬಿದ್ದಿದೆ. ಕಳೆದ ಒಂದು ವಾರದಿಂದ ಚಿರತೆ ಸೆರೆ ಕಾರ್ಯಾಚರಣೆ ನಡೀತಾ ಇದ್ದು, ಸದ್ಯ ಜನರ ನಿದ್ದೆಗೆಡಿಸಿದ ಚಾಲಾಕಿ ಚಿರತೆ ಬೋನಿಗೆ ಬಿದ್ದಿದೆ. ಸುಮಾರು 60ರಿಂದ 70 ಮಂದಿ ಅರಣ್ಯ ಸಿಬ್ಬಂದಿಯಿಂದ ಈ ಕಾರ್ಯಾಚರಣೆ ನಡೆಸಲಾಗಿದ್ದು, ಇದೀಗ ಚಿರತೆಯನ್ನ ಯಶಸ್ವಿಯಾಗಿ ಅರಣ್ಯ ಸಿಬ್ಬಂದಿಗಳು ಲಾಕ್ ಮಾಡಿದ್ದಾರೆ. ಇನ್ನು ಕಳೆದ ಭಾನುವಾರ ಕರಿಯಮ್ಮ ಎನ್ನುವ ಮಹಿಳೆಯ ತಲೆ ಭಾಗವನ್ನ ಇದೇ ಚಿರತೆ ತಿಂದಿತ್ತು. ಒಟ್ಟಾರೆ ಚಿರತೆ ಸೆರೆಯಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜನರ ನಿದ್ದೆಗೆಡಿಸಿದ್ದ ನರಹಂತಕ ಕೊನೆಗೂ ಬೋನಿಗೆ ಬಿದ್ದಿದೆ. ಮಹಿಳೆಯನ್ನ ಕೊಲೆ ಮಾಡಿದ್ದ ನರಭಕ್ಷಕ ಇವತ್ತು ಸೆರೆಯಾಗಿದೆ. ಒಂದು ವಾರದಿಂದ ನಡೆದಂತಹ ಆಪರೇಷನ್ ಫೈನಲಿ ಯಶಸ್ವಿಯಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಇಲ್ಲಿ ಹೀಗೆ ಬೋನಿನಲ್ಲಿ ಲಾಕ್ ಆಗಿರೋ ಚಿರತೆ, ಬೋನಿನಲ್ಲಿಯೇ ಈ ಚಿರತೆಯ ರಕ್ಕಸ ಆರ್ಭಟ. ದಾಬಸ್ಪೇಟೆಯ ಸೋಂಪುರ ಹೋಬಳಿಯ ಕಂಬಾಳು ಗೊಲ್ಲರಹಟ್ಟಿ ಬಳಿ ಇಟ್ಟಿದ್ದ ಬೋನಿಗೆ ಈ ಚಿರತೆ ಬಿದ್ದಿದೆ. ಸೋಂಪುರ ಹೋಬಳಿಯ ಮುದ್ವೇರೇಶ್ವರ ದೇವಾಲಯದ ಬಳಿಯ ದೊಡ್ಡ ಬೋನಿಗೆ ಈ ಚಿರತೆ ಬಿದ್ದಿದೆ. ಕಳೆದ ಒಂದು ವಾರದಿಂದ ಚಿರತೆ ಸೆರೆ ಕಾರ್ಯಾಚರಣೆ ನಡೀತಾ ಇದ್ದು, ಸದ್ಯ ಜನರ ನಿದ್ದೆಗೆಡಿಸಿದ ಚಾಲಾಕಿ ಚಿರತೆ ಬೋನಿಗೆ ಬಿದ್ದಿದೆ. ಸುಮಾರು 60ರಿಂದ 70 ಮಂದಿ ಅರಣ್ಯ ಸಿಬ್ಬಂದಿಯಿಂದ ಈ ಕಾರ್ಯಾಚರಣೆ ನಡೆಸಲಾಗಿದ್ದು, ಇದೀಗ ಚಿರತೆಯನ್ನ ಯಶಸ್ವಿಯಾಗಿ ಅರಣ್ಯ ಸಿಬ್ಬಂದಿಗಳು ಲಾಕ್ ಮಾಡಿದ್ದಾರೆ. ಇನ್ನು ಕಳೆದ ಭಾನುವಾರ ಕರಿಯಮ್ಮ ಎನ್ನುವ ಮಹಿಳೆಯ ತಲೆ ಭಾಗವನ್ನ ಇದೇ ಚಿರತೆ ತಿಂದಿತ್ತು. ಒಟ್ಟಾರೆ ಚಿರತೆ ಸೆರೆಯಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜನರ ನಿದ್ದೆಗೆಡಿಸಿದ್ದ ನರಹಂತಕ ಕೊನೆಗೂ ಬೋನಿಗೆ ಬಿದ್ದಿದೆ. ಮಹಿಳೆಯನ್ನ ಕೊಲೆ ಮಾಡಿದ್ದ ನರಭಕ್ಷಕ ಇವತ್ತು ಸೆರೆಯಾಗಿದೆ. ಒಂದು ವಾರದಿಂದ ನಡೆದಂತಹ ಆಪರೇಷನ್ ಫೈನಲಿ ಯಶಸ್ವಿಯಾಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಇಲ್ಲಿ ಹೀಗೆ ಬೋನಿನಲ್ಲಿ ಲಾಕ್ ಆಗಿರೋ ಚಿರತೆ, ಬೋನಿನಲ್ಲಿಯೇ ಈ ಚಿರತೆಯ ರಕ್ಕಸ ಆರ್ಭಟ. ದಾಬಸ್ಪೇಟೆಯ ಸೋಂಪುರ ಹೋಬಳಿಯ ಕಂಬಾಳು ಗೊಲ್ಲರಹಟ್ಟಿ ಬಳಿ ಇಟ್ಟಿದ್ದ ಬೋನಿಗೆ ಈ ಚಿರತೆ ಬಿದ್ದಿದೆ. ಸೋಂಪುರ ಹೋಬಳಿಯ ಮುದ್ವೇರೇಶ್ವರ ದೇವಾಲಯದ ಬಳಿಯ ದೊಡ್ಡ ಬೋನಿಗೆ ಈ ಚಿರತೆ ಬಿದ್ದಿದೆ. ಕಳೆದ ಒಂದು ವಾರದಿಂದ ಚಿರತೆ ಸೆರೆ ಕಾರ್ಯಾಚರಣೆ ನಡೀತಾ ಇದ್ದು, ಸದ್ಯ ಜನರ ನಿದ್ದೆಗೆಡಿಸಿದ ಚಾಲಾಕಿ ಚಿರತೆ ಬೋನಿಗೆ ಬಿದ್ದಿದೆ. ಸುಮಾರು 60ರಿಂದ 70 ಮಂದಿ ಅರಣ್ಯ ಸಿಬ್ಬಂದಿಯಿಂದ ಈ ಕಾರ್ಯಾಚರಣೆ ನಡೆಸಲಾಗಿದ್ದು, ಇದೀಗ ಚಿರತೆಯನ್ನ ಯಶಸ್ವಿಯಾಗಿ ಅರಣ್ಯ ಸಿಬ್ಬಂದಿಗಳು ಲಾಕ್ ಮಾಡಿದ್ದಾರೆ. ಇನ್ನು ಕಳೆದ ಭಾನುವಾರ ಕರಿಯಮ್ಮ ಎನ್ನುವ ಮಹಿಳೆಯ ತಲೆ ಭಾಗವನ್ನ ಇದೇ ಚಿರತೆ ತಿಂದಿತ್ತು. ಒಟ್ಟಾರೆ ಚಿರತೆ ಸೆರೆಯಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ.